ಜನರ ಭಾವನೆಗೆ ತಕ್ಕಂಥ ಕೆಲಸವನ್ನು ಮಾಡೋಕ್ಕಾಗಿರ್ತಕ್ಕಂಥ ಇಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು, ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು, ಬಡವರಿಗಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು, ರೈತರಿಗಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ನೋಡೋದಕ್ಕೆ ಸಹಿಸಿಕೆ ನಿಮ್ಗೆ ಆಗದೇ ಇಂಥ ಮಾತುಗಳು ಬರುವಂಥದ್ದು ಸಹಜ. ಆದರೆ ಇಂಥ ಮಾತುಗಳನ್ನು ಜನ ಒಪ್ಕೊಳ್ಳಲ್ಲ. ಇವತ್ತು ಜನ ಬಹಳ ಬುದ್ಧಿವಂತರಾಗಿದ್ದಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವಂಥದ್ದು, ಧರ್ಮದ ಹೆಸರಿನಲ್ಲಿ ಕೇಳುವಂಥದ್ದು, ಅನೇಕ ಸೈನಿಕರನ್ನ ಕೊಂದು ರಾಜಕಾರಣ ಮಾಡಿರ್ತಕ್ಕಂಥ, ಚುನಾವಣೆ ಮಾಡಿರ್ತಕ್ಕಂಥ BJPಯವರು ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ಪರೇಶ್ ಮೇಸ್ತಾ ಅಂತ ಒಬ್ಬ ಹುಡುಗನ ಸಾವಿನ ಹಿನ್ನೆಲೆ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಬೆಂಕಿ, ಉದ್ರಿಕ್ತ ವಾತಾವರಣವನ್ನು ಸೃಷ್ಟಿ ಮಾಡಿದರು. ಅವ್ರದ್ದೇ ಸರ್ಕಾರ, ಅವ್ರದ್ದೇ ಅಧಿಕಾರಿಗಳು ಎನ್ಕ್ವೈರಿ ಮಾಡ್ತಾರೆ, ಅಲ್ಲಿ ತನಿಖೆ ಮಾಡ್ತಾರೆ. ಅಲ್ಲಿ ಸಹಜ ಸಾವಂತ ಬಂತಲ್ಲಿ. ಆಗೆಲ್ಲಿತ್ತು BJPಯವರ ಮಾತು, ಎಲ್ಲಿ ಹೊತ್ತು ಧ್ವನಿ ಅವ್ರದ್ದು. ಇದೇ ಸಿರ್ಸಿಯಲ್ಲೇ ನೂರಾರು ಜನ ಯುವಕರು ಆ ದಂಗೆಯಲ್ಲಿ ಭಾಗಿಯಾಗಿ ಜೈಲಿಗೆ ಹೋದರು. ಅವ್ರ ರಕ್ಷಣೆ ಕೊಡೋಕ್ಕಾಗಿಲ್ಲ. ಇವತ್ತು ನೂರಾರು ಬೈಕು ಅವ್ರದ್ದು ಇವತ್ತು ಪೊಲೀಸ್ ಸ್ಟೇಷನ್ ಹತ್ರ ಇದೆ. ಇವತ್ತು ಅವ್ರನ್ನ ಬಿಡಿಸ್ಕೊಡೋಕ್ಕಾಗಿಲ್ಲ. ಯಾವತ್ತೂ ಸಹಜ ಸಾವಂತ ಏನು ಬಂದ ನಂತರದಲ್ಲಿ ಒಬ್ಬರಿಗೆ ರಕ್ಷಣೆ ಕೊಟ್ರ, ಅಥವಾ ಪರೇಶ್ ಮೇಸ್ತಾ ಅವನ ತಂದೆ ತಾಳಿಗೆ ಏನು ರಕ್ಷಣೆ ಕೊಟ್ರ? ಅವ್ರು ಹೇಳೋರಿಲ್ಲ, ಕೇಳೋರಿಲ್ಲ. ಈಗ ಇದು ಬರೀ ಆ ಸಮಯಕ್ಕೆ ತಕ್ಕ ಹಾಗೆ ಇವರು ಅಧಿಕಾರ ಏನು ಬೇಕು, ಕೇಂದ್ರದಲ್ಲಿ ಅಧಿಕಾರ ಬೇಕು, ರಾಜ್ಯದಲ್ಲಿ ಅಧಿಕಾರ ಬೇಕು ಇವರಿಗೆ, ಆಗ ಹಿಂದುತ್ವ ಬಂದ್ಬಿಡುತ್ತೆ. ಯಾಕೆ ನಾನು ಹಿಂದೂ ಅಲ್ಲ? ಇದು ಹಿಂದೂ ರಾಷ್ಟ್ರದ ಮಹತ್ವವನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳ್ಕೋಬೇಕಾಗತ್ತೆ. ಹೋದಲ್ಲಿ ಕಿಚ್ಚನ್ನು ಹಚ್ಚುವಂಥದ್ದು, ದೇಶದಲ್ಲಿ ಕಿಚ್ಚನ್ನು ಹಚ್ಚುವಂಥದ್ದು, ರಾಜ್ಯದಲ್ಲಿ ಕಿಚ್ಚನ್ನು ಹಚ್ಚುವಂಥದ್ದು, ಇಂಥ ಚುನಾವಣೆ ಬಂದಾಗ, ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಇವರು ಇಲ್ಲ ಸಲ್ಲದ ಅಭಿಮಾನ ಹಿಂದುತ್ವದ ಮೇಲೆ ಬಂದ್ಬಿಡುತ್ತೆ.